ಸಚಿವ ಸಂಪುಟದಲ್ಲಿ ಇಬ್ಬರು ಸಚಿವರಿಗೆ ಕಾದಿದೆ ಶಾಕ್. ಹಿರಿಯ ಶಾಸಕರಿಗೆ ಮಣೆ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಸಿಎಂ. ಸಚಿವ ಸಂಪುಟದಲ್ಲಿ ಇಬ್ಬರು ಸಚಿವರಿಗೆ ಕಾದಿದೆ ಶಾಕ್ ಎನ್ನಲಾಗ್ತಾ ಇದೆ. ಹಿರಿಯ ಶಾಸಕರಿಗೆ ಮಣೆ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆಯಂತೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಸಿಎಂ. ನಿನ್ನೆ ರಾತ್ರಿ ಖರ್ಗೆ ಮತ್ತು ಸುರ್ಜೇವಾಲಾ ಭೇಟಿ ಮಾಡಿ ಸಿಎಂ ಚರ್ಚೆ ಮಾಡಿದ್ದಾರೆ. 2 ತಿಂಗಳು ತಗೊಂಡು ಸಚಿವ ಸ್ಥಾನ ಆ ಪಟ್ಟಿ 2ನೇ ಪಟ್ಟಿ ರಿಲೀಸ್ ಆಗಲಿಕ್ಕೆ. ಸೊ ಇನ್ನೂ ಕೂಡ ಇವರು ಲೆಕ್ಕಾಚಾರಗಳ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಮಾತುಕತೆ, ಚರ್ಚೆ, ಬಂಡಾಯ. ನಾಗೇಂದ್ರ ಅವರಿಗೆ ಎದುರಾಗಿರುವಂತಹ ಇಡಿ ಸಂಕಷ್ಟದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತಹ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ. ಈಗ ನಾಗೇಂದ್ರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ, ಸಚಿವ ಸ್ಥಾನ ಕಂಟಿನ್ಯೂ ಮಾಡಿಸ್ಬೇಕಾ ಅಥವಾ ರಾಜೀನಾಮೆ ತಗೊಳ್ಳೋದಾ, ಬೇರೆ ಯಾರಿಗಾದ್ರೂ ನೀಡೋದಾ, ಅಥವಾ ಯಾರು ಬಂಡಾಯ ಎದ್ದಿದ್ದಾರೆ ಅವರಿಗೆ ಸಚಿವ ಸ್ಥಾನ ನೀಡೋದಾ, ಸಾಕಷ್ಟು ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವೆಲ್ಲವೂ ಕೂಡ ಮುಂದಿನ ಒಂದು ಎಲೆಕ್ಷನ್ಗೂ ಕೂಡ ಬಹಳಷ್ಟು ಹೊಡೆತವನ್ನು ನೀಡುವಂತಹ ಕಾರಣವಾಗಿ ಹೇಳಲಿಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿ. ಬೇರೆ ಪಕ್ಷ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ, ಅಥವಾ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ಗೆ ನಿಲ್ಲುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಪಕ್ಷ ಸಂಘಟನೆಯಲ್ಲಿ ಅವರು ಹಿಂದೆ ಸರಿಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮಾಗಡಿ ಬಾಲಕೃಷ್ಣ ರಾಜೀನಾಮೆ ಕೊಡಿಸುವಂತಹ ಬಗ್ಗೆಯೂ ಕೂಡ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಯಾಕಂದರೆ ಖುದ್ದು ಅವರೇ ಹೇಳ್ಬಿಟ್ಟಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಅಂತ ಹೇಳಿ. ಸೊ ಯಾರಿಗೆ ಬೇಡ ಅಂಥೇಳಿ, ಅಂದರೆ ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರು ನಾಯಕರಿಗೆ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಒಮ್ಮತ ಅಂಥೇಳಿ ಯಾರೆಲ್ಲ ನಾಯಕರು ಹೇಳ್ತಿದ್ದಾರೆ. ಸೊ ರಾಜೀನಾಮೆಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಅದನ್ನು ಯಾರು ಬಂಡಾಯ ಎದ್ದಿದ್ದಾರೆ ಅವರು ಕೊಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆ.